ಬನ್ನಿ ಇವತ್ತು ಒಳ್ಳೆ ಬೆಂಗನ್ ಮಸಾಲ ಮಾಡೋಣ. ಈಗ ಒಂದು ಕಡಾಯಿಗೆ 4 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ಜೀರಿಗೆ, 2 ಟೇಬಲ್ ಸ್ಪೂನ್ ಧನಿಯಾ, ಇದನ್ನು ಫ್ರೈ ಮಾಡ್ಕೊಳ್ಳೋಣ ಫಸ್ಟು. ನಂತರ ಇದಕ್ಕೆ 8ರಿಂದ 10 ಪೀಸು ಗ್ರೀನ್ ಚಿಲ್ಲಿ ಮತ್ತು 2 ಟೊಮೆಟೊ ದೊಡ್ಡದು ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಈಗ ಸರಿ ಇದೆ, ಒಂದು ಸರಿ ಚೆಕ್ ಮಾಡೋಣ. ಸರಿ ಇದೆ. ಇದು ತಣ್ಣಕ್ಕಾದ ಮೇಲೆ ಮಿಕ್ಸಿಗೆ ಸೇರಿಸಿಕೊಳ್ಳೋಣ. ಈಗ ಇದಕ್ಕೆ ಒಂದು ಸಣ್ಣ ಉಂಡೆ ಹುಣಸೆಹಣ್ಣು, 1 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕಿ ಫುಲ್ ನೈಸಾಗಿ ರುಬ್ಕೊಬೇಕು. ನೋಡಿ ಸರಿ ಇದೆ ಇದು. ಅದೇ ಬಾಣಲಿಗೆ 4 ಟೇಬಲ್ ಸ್ಪೂನ್ ಎಣ್ಣೆ, ಬದನೆಕಾಯಿ 200 ಗ್ರಾಮ್ ಅಷ್ಟು ಕಟ್ ಮಾಡಿ ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಬೇಕು. ಈಗ ಚೆನ್ನಾಗಿ ಫ್ರೈ ಆದಮೇಲೆ ಕೊತ್ತಂಬರಿ ಒಂದು ಸ್ವಲ್ಪ ಸೇರಿಸಿ ಅದು ಫ್ರೈ ಆಗಬೇಕು. ತಣ್ಣಗಾದಮೇಲೆ ಅದೇ ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡಿಕೊಂಡು ತರಿಯಾಗಿ ರುಬ್ಕೊಂಡ್ರೆ ಸಾಕು. ಬನ್ನಿ ಇದಕ್ಕೆ ಫೈನಲ್ ಟಚ್ ಕೊಡೋಣ. 2 ಟೇಬಲ್ ಸ್ಪೂನ್ ಎಣ್ಣೆ, ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂಚೂರು ಫ್ರೈ ಆದಮೇಲೆ 8ರಿಂದ 10 ಪೀಸು ಬೆಳ್ಳುಳ್ಳಿ, 4 ಪೀಸು ಒಣಮೆಣಸಿನ್ಕಾಯಿ, ಕರಿಬೇವು ಒಂಚೂರು ಹಾಕಿ ಸ್ವಲ್ಪ ಫ್ರೈ ಮಾಡಿ 1/4 ಟೇಬಲ್ ಸ್ಪೂನಷ್ಟು ಇಂಗು. ಈಗ ರುಬ್ಕೊಂಡಿರೋ ಮಿಶ್ರಣ ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ನಾನು ಇದಕ್ಕೆ ಒಂಚೂರು ನೀರು ಹಾಕ್ಕೊತಾ ಇದ್ದೀನಿ. ಮಸಾಲ ಸ್ವಲ್ಪ ಗಟ್ಟಿ ಇರೋದ್ರಿಂದ ಹಾಕ್ಕೊತಾ ಇದ್ದೀನಿ. ಅವಶ್ಯಕತೆ ಇದ್ದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಚೂರು ಕೊತ್ತಂಬರಿ ಸೇರಿಸ್ಕೊಂಡು ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡಿದ್ರೆ ಸ್ಪೆಷಲ್ ಬೆಂಗಾನ್ ಮಸಾಲ ರೆಡಿ.